ತಡವೇಕೆ ಪರಶುರಾಮ? ಈಗಲೇ ಕೊಟ್ಟ ವಚನವನ್ನು ಪಾಲಿಸಲೇಬೇಕು. ಆಗಲೇ ತಂದೆ. ನಿನ್ನ ಆಜ್ಞೆ ನೆರವೇರಿಸಿ ಪ್ರತಿಜ್ಞೆ ಮಾಡಿದನಪ್ಪ. ಆಗಲೇ ಮಗನೇ. ಓಂ ಶಿವಾಯ. ಓಹೋ ಪಿತನೆ, ಈಗಲಾದರೆ ನಿನಗೆ ತೃಪ್ತಿ ಆಯ್ತು ಪಿತನೆ. ಗಂಡೆದೆಯ ಗಂಡುಗಲಿ ರಾಮ, ಮೆಚ್ಚಿದೆ ಮೆಚ್ಚಿದೆ ನಿನ್ನ ಪರಾಕ್ರಮವ. ಬೇಡು ಮಗನೇ ಬೇಡು, ನಿನಗೆ ಯಾವ ವರ ಬೇಕು ಬೇಡು. ನಿನಗೆ ತೃಪ್ತಿ ಆಯ್ತು ಪಿತನೆ. ತನಯನೇ ಕೇಳು ನಿನ್ನ ಮನರಿಚ್ಛೆಯ ವರವ, ಕೊಡುವೆನು ಬೇಗನೆ. ಅಹೋ ಪಿತನೆ, ಬಾಲಕ, ಹಾಗಾದರೆ ನೀವು ಪ್ರತಿಜ್ಞೆ ಮಾಡಿರುವ ಪಿತನೆ. ರಾಮ, ಓ ಜನಕ, ಕೊಟ್ಟ ಮಾತನ್ನು ತಪ್ಪಲ್ಲ, ತಪ್ಪುವವರು ಅಲ್ಲ. ಈ ಮುನಿಕುಲ ತಿಲಕ ಜಮದಗ್ನಿ ಎಂಬ ಮಹಾಮುನಿವರ ನಿನ್ನ ತಂದೆ. ಅಹೋ ಅಪ್ಪಯ್ಯ, ಬಾಲಕ, ಮರುಳು ಎನ್ನ ತಾಯಿಗೆ ಜೀವದಾನ ಮಾಡಬೇಕು. ಎರಡನೇ ವರವಾಗಿ ನಿಮ್ಮ ಕ್ರೋಧಾಗ್ನಿಗೆ ಬಲಿಯಾಗಿರುವ ನನ್ನ ಅಣ್ಣ ತಮ್ಮಂದಿರನ್ನು ಜೀವದಿಂದ ಬದುಕಬೇಕು. ಮೂರನೇ ವರವಾಗಿ ನಿಮ್ಮ ಕ್ರೋಧಾಗ್ನಿ ಬಿಟ್ಟು ಶಾಂತಿ ಚಿತ್ತರಾಗಿರ್ಬೇಕಪ್ಪ. ಇದು ರಾಮ, ತೆಗೆದುಕೋ ನಾನು ಕೊಟ್ಟ ವರವನ್ನು. ಜೈ ಜಗದೀಶ್ವರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ರಾಮ, ಅಪ್ಪಯ್ಯನೇ, ಭಾರ್ಗವ, ಅಪ್ಪಯ್ಯನೇ, ಕರೆ ನಿನ್ನ ತಾಯಿಯನ್ನು ಎದ್ದು ಬರುವಳು ಮರು ಜನ್ಮದಲ್ಲಿ. ಅಮ್ಮ ಜನ್ಮದಾತೆ ಪಿತನ ತಪಶಕ್ತಿ ಎದ್ದು ಬಾರಮ್ಮ. ಈ ನಿನ್ನ ಮಗನ ಅಪರಾಧವನ್ನ ಬಂಧಿಸು ಮಾತೆ. ಬರವ ಬಂದಿದೆ ಬಂದೆ ರಾಮ. ಅಮ್ಮಯ್ಯ, ತಾಯಿಗೆ ಕೊಟ್ಟ ಮಾತಿನಂತೆ ಅರನಿಂದ ಪರಶುವನ್ನಾಗಿ ಪಡೆದುಕೊಂಡೆ. ತಂದೆಯ ಮಾತನ್ನು ಉಳಿಸಿಕೊಳ್ಳಬೇಕೆಂದು ಎತ್ತ ತಾಯಿಯ ಋಣವನ್ನೇ ತೆಗೆದೆ. ತಂದೆಯಿಂದಲೇ ತಾಯಿಯ ಜನ್ಮವನ್ನು ಮತ್ತೆ ಮರಳಿ ಪಡೆದುಕೊಂಡೆ. ನಿನ್ನಂತ ಮುದ್ದಾದ ಮಗನನ್ನು ಪಡೆದುಕೊಂಡ ನಾನೇ ಪುಣ್ಯವಂತಳು ಕಂದ. ಸ್ವಾಮಿ, ರೇಣುಕಾ, 7 ಜನ್ಮದಲ್ಲಿ ನೀವೇ ಎನ್ನ ಪತಿಯಾಗಬೇಕೆಂದು. ಸತಿ ರೇಣುಕಾ, ನಿನ್ನ ಜನ್ಮವಾಯಿತು ಸಾರ್ಥಕ. ಇನ್ನು ಚಿರಕಾಲವಿರಲಿ ನಿನಗೆ ಸರ್ವಸುಖ. ಅಹೋ ಪಿತನೆ, ಬಾಲಕ, ಉತ್ತಮರಾದ ರೇಣುಕಾ ದೇವಿಯು, ಈ ನಿಮ್ಮ ತಂದೆಯ ಜ್ಞಾಪನ ಏನೆಂದರೆ, ತಂದೆಯ ಆಜ್ಞೆಗೆ ಬಿಟ್ಟು ಬಾರದೆಂದು ತಾಯಿಯ ಕೊಂದ ಪ್ರಾಚಿತ್ತ ತಾಯಿ ಭೂಮಿ ರಕ್ಷಣೆ ಮಾಡಿ ಬರಬೇಕೆ ಹೋಗುವುದು. ನನಗೆ ಅಪ್ಪಳಿಯನ್ನು ಕೊಡು. ಜನರಿ ಜನಕರೇ, ದೇವತೆ ಹೋಗುವುದೇ. ಹೋಗಿ ಬಾ. ಬಾಣ ದೂರ್ ಬಿಡ್ರಪ್ಪ, ಬಾಣ ಇಲ್ಲ ಹಾಕ್ಬಿಟ್ರೆ ದೂರ್ ಬಿಡಕ್ ಬರೋದಿಲ್ಲ ಬಾಣ. ಚಂದ್ರಿಕಾ, ಮೂರ್ಖ ಸನ್ಯಾಸಿ, ದುಷ್ಟ ಕ್ಷತ್ರಿಯನೇ, ಈಗ ನಿನ್ನನ್ನಿರುವ ಕಾಮಧೇನು ನನಗೆ ಕೊಡುವೆಯ? ಮಾಡಿದ ಮುನಿಪ, ಈಗಲೇ ತೋರಿಸುವ ಈ ಶಾಸ್ತ್ರ ಬಾಯಿನಲ್ಲಿರುವ ನಿನ್ನ ಪ್ರತಾಪ. ಭ್ರಷ್ಟ ಕ್ಷತ್ರಿಯನೆಂಬ ಅದದರೆ ಹೊಡೆದೋಗಿ ನಿನ್ನ ಬಾಯಿಯಿಂದ ಒಂದು ಅಕ್ಷರ ಹೊರಡುವಷ್ಟರಲ್ಲಿ ನಿನಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿ ಯಮಾಲಯಕ್ಕೆ ಅಟ್ಟುತ್ತಿದ್ದೆ. ನಿನ್ನಂತವನಿಂದ ಏನು ಸಾಧ್ಯವೇ? ಹೊಡೆದೋಗಿ ದುಷ್ಟ ಕ್ಷತ್ರಿಯನೆಂಬ ಕಾರ್ತವೀರನೇ, ಹೊಡೆದೋಗಿ ಮುಂದುವರಿಯೇ. ನನ್ನ ಮಗನಾದ ಪರಶುರಾಮನಿಗೆ ಕೊಟ್ಟ ವಚನದಂತೆ ನನ್ನಲ್ಲಿದ್ದ ಕ್ರೋಧಾಗ್ನಿಯನ್ನು ಬಿಟ್ಟು ಈಗ ಶಾಂತ ರೂಪದಿಂದಿರುವೆ. ಇಂಥ
ಸಮಯದಲ್ಲಿ ಬಂದು ಆಡಂಬರ ಕೊಚ್ಚಿಕೊಳ್ಳುವೆಯ ಎಲೈ ಭ್ರಷ್ಟ ಕ್ಷತ್ರಿಯನೇ ಮುಲ್ಲಜನೆ ನೀನಂತ ಪಟಪರಾಕ್ರಮಿಯಾಗಿದ್ದರೆ ಎಲೈ ದುಷ್ಟ ಅಭಿಮಂತ್ರಿಸಿದ ಜಲವನ್ನು ಕಾಮಧೇನುವಿನ ಮೇಲೆ ಸಿಂಪಡಿಸುವೆ. ನೀನು ಆ ಕಾಮಧೇನುವನ್ನು ಹಿಡಿಯಲು ಹೋದ ಭ್ರಷ್ಟ ಪರಮ ಪಾಪಿಷ್ಟ ಎಲೈ ದುಷ್ಟ ಕ್ಷತ್ರಿಯನೆಂಬ ಕಾರ್ತಿವೀರನೇ, ಈ ಜನ್ಮವಲ್ಲ ಇನ್ನು 10 ಜನ್ಮ ಎತ್ತಿ ಬಂದರೂ ಆ ಕಾಮಧೇನುವನ್ನು ಹಿಡಿದುಕೊಂಡು ಹೋಗುವುದು ಎಂದಿಗೂ ಸಾಧ್ಯವಿಲ್ಲ. ಅದು ಯಾತಕ್ಕೆ ಸಾಧ್ಯವಿಲ್ಲ ಹೊರಗೆ ಕಾಮಧೇನುವಿನ ಆಶಯಂ ಬಿಟ್ಟು ನಿನ್ನ ಪಟ್ಟಣಕ್ಕೆ ತೆರಳ ಬೇಗನೆ ಭ್ರಷ್ಟ ಪರಮ ಪಾಪಿಷ್ಟ. ಜಮದಗ್ನಿಯ ಮುನಿವರಲ್ಲೇ ಬಿಡು ನಿನ್ನ ಜಂಬದ ಮಾತು ಬೇಗನೆ. ಆ ಕಾಮಧೇನು ಬಾರದಿದ್ದರೆ ನಿನ್ನ ಎದುರಾಗರಿದು ಆ ಕಾಮಧೇನು ಸಹಿತ ನಮ್ಮ ಪಟ್ಟಣಕ್ಕೆ ತೆಗೆದುಕೊಂಡು ಒಯ್ಯನು. ಜಾಗ್ರತೆಯಿಂದ ಯುದ್ಧಕ್ಕೆ ಸನ್ನದ್ಧನಾಗಲೇ ಬಲು ಸನ್ಯಾಸಿಯೇ. ಯಥಾ ಪ್ರಕಾರ ಯುದ್ಧಕ್ಕೆ ನಿಲ್ಲಲೇ ಕ್ಷತ್ರಿಯರೇ. ಜಮದಗ್ನಿ ಎಂಬವರ ಸನ್ಯಾಸಿಯ ಸಿರಗಡಿದನನ್ನು ಒದಿಗೆಯ ಸಾರದೆ ನಮ್ಮ ಪಟ್ಟಣಕ್ಕೆ ರಥವನ್ನು ಬಿಡುವಂತೆ ಆಗ ಸಂಮಿಶ್ರಂತಾಗಲಿ ದೇವ. ಬಡ್ಡ ಜೋಗಿಯ ಜಮದಗ್ನಿಯನ್ನು ಕೊಂದದಕ್ಕೆ ಅವನ ಮಗನಾದ ಪರಶುರಾಮನು ಎಲ್ಲೊಡನೆ ಯುದ್ಧಕ್ಕೆ ಬಂದಿರುವಂತೆ ಆ ಬ್ರಾಹ್ಮಣ ಕುಲ್ಲಿಯ ಪೌರುಷವೆಷ್ಟಿವೆ ಎಂದು ನೋಡುವೆ. ಈ ಸಹಸ್ರ ಬಾಯಿನ ಭುಜಬಲದ ಪರಾಕ್ರಮದಿಂದ ಅವನನ್ನತ್ತ ಮಾಡಿ ಬರುವುದಕ್ಕೆ ನನ್ನ ಮಂಡಲಕ್ಕೆ ಹೊರಡಲು ತನ್ನು ಬಿಡು ಸಾರತೆ ಸಂಮಿಶ್ರಂತಾಗಲಿ ದೇವ. ನಮೋ ನಮೋ ಪ್ರಾಣಕಾಂತ. ಐಶ್ವರ್ಯ ಮತ್ತು ಮೇಲಕ್ಕೆಳಿರೆ ಒಲವನೆ ಚಿಂತಾಮಣಿರೇ. ಅಹೋ ಪ್ರಿಯ, ನೀನು ಹೋಗುವ ಪಯಣವೆಲ್ಲಿಗೆ? ಹೋಗುವ ಪಯಣ ನಿನಗೆ ಯಾತಕ್ಕೆ ಬೇಕು ಸುಂದರಿ? ಸತ್ಯಯಾಗದಲ್ಲಿ ಮುಂದೆ ತಿಳಿಸಬೇಕು ಕಾಂತ. ಸತ್ಯದ ಮುಂದೆ ಎಷ್ಟು ಮಾತಕ್ಕೆ ತೋರಿಸೋದಿಲ್ಲ ಸುಂದರಿ. ಹಾಗಾದ್ರೆ ಹೇಳುವೆನು ಕೇಳು. ಯಾವ ಸುಂದರಿ?
ಅಹೋ ಪ್ರಾಣೇಶ್ವರ, ಹೇ ಪ್ರಾಣೇಶ್ವರಿ, ಕರದಲ್ಲಿ ಖಡ್ಗವನ್ನು piಡಿದು ರತ್ನ ಖಚಿತವಾದ ರಥವನ್ನು ಏರಿ ಸತ್ಯರಾದ ಎನ್ನ ಮುಂದೆ ಯಾವ ವಿಚಾರವನ್ನು ಹೇಳದೆ ನೀನು ಹೋಗುವ ಪಯಣವೆಲ್ಲಿಗೆ ತಿಳಿಸು ಕಾಂತ ಮತಿವಂತ. ಹೇ ಎನ್ನ ಪಟ್ಟದ ರಾಣಿ, ನಾನು ಹೋಗುವ ಪಯಣ ನಿನಗೆ ತಿಳಿಸಬೇಕೆಂದರೆ ಬಂದು ಈ ಪೀಠವನ್ನು ಅಲಂಕರಿಸು. ಬರುವುದೆಂದರೆ ಹೇ ಎನ್ನ ಪಟ್ಟದ ರಾಣಿ ಪ್ರಿಯಾ, ಬ್ರಾಹ್ಮಣನಾಥ ಪರಶುರಾಮನವನೊಡನೆ ವರಂ ಪಡೆಯ ಎನ್ನಂ ಜಯಿಸುವನೆಂದು ಪ್ರತಿಜ್ಞೆ ಮಾಡಿರುವಂತೆ ತತ್ಕಾರಿಕ ಪಾಪರ ಮತದಿಂದ ಮೆರಿತುರ ಪರಶುರಾಮನಿಗೆ ಸಮರಂ ತಟ್ಟ ಬಿಡಿಸಿ ದೇವಸ್ಥಾನದಲ್ಲಿ ಪಂಚಾಂಗ ಬಟ್ಟ ಕಟ್ಟಿ ಬರಲು ಪೋವೆನು. ಸುರೇಖ ಪ್ರಿಯಾ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣ ನಿನಗೆ ಆಸಕ್ತಿ ಅಂದರೆ ನಿನ್ನ ಸತ್ಯಾಳಲ್ಲವೇ? ಇಲ್ಲೊಂದರೆ ಯಾರು ಸುಂದರಿ? ಮತ್ತೆ ತಿಳಿಸಬೇಕಲ್ಲವೇ? ಸರ್ವತೋ ದೋಷಿಗಳ ಸುಂದರಿ ಸುಂದರ, ಸುಂದರಿ. ಹಾಗಾದ್ರೆ ಹೇಳಿದನು ಕೇಳು. ಹೃದಯ ರಾಜ ಪ್ರಿಯ ಪ್ರಿಯ ಹೃದಯ ರಾಜ ಬಾ ತಳ ತಳನೆ ಹೊಳಿವರ ತಳ ತಳನೆ ಹೊಳಿವರ ಕಂಡು ಮೀಟಿ ತನ್ನ ಜೀವ ಪ್ರಿಯ ಪ್ರಿಯ ಹೋಗುವ ಕಾರ್ಯವ ವಿವರವ ಹೋಗುವ ಕಾರ್ಯವ ವಿವರವ ತಿಳಿದೋ ನನ್ನಗೆ ಬೇಡವೇ ಪತಿದೇವ. ಬೇಡವೇ ಪತಿದೇವ, ಯಾರಳು ಈ ಕೋಪ ಏನು ತಾಪ ಸಾಕುವೆ ನಿರಪಯಣ ಎಲ್ಲಿಗೆ ರಮಣ ಪ್ರಿಯ ಪ್ರಿಯ ಕಾಂತ, ಅಂತೆ ಕೋಮಲಾಂಗ್ಯರ ಮುಂದೆ ತಿಳಿಸದಂತೆ ಹೋಗುವ ನಿನ್ನ ಕಾರ್ಯವನ್ನು ಎಲ್ಲಿಗೆ ಎಂದು ಕರಮುಗಿದು ಬೇಡಿಕೊಳ್ಳುವನರನ್ನ ಬುದ್ಧಿ ಸಂಪನ್ನ. ಹೇ ರಾಣಿ ಮಾತಿನ ಜಾಣೆ, ಕಾಂತ, ನಾನು ಹೋಗುವ ನಿನಗೆ ತಿಳಿಸಬೇಕೆಂದರೆ ಒಂದು ಈ
ನಾನೇನ್ ಮಾಡ್ತೀನಿ ಜಾನೆ ಕಾಂತ ಪಂಥದಿಂದ ಪರಶುರಾಮನವರನ್ನು ಕುಶಲವರವಾಗಿ ಪಡೆದ ಪರಶುರಾಮನನ್ನು ಜಯಿಸಿ ಬರಲು ಕಾಲಕ್ಕೆ ಹೋಗುವಿನ ಚಂದ್ರಿಕಾ ಇಂಥ ಸಮರದಲ್ಲಿ ನಾನು ಅವನನ್ನು ಜಯಿಸಿದರೆ ಮಾತ್ರ ಅಹೋ ಪ್ರಾಣೇಶ್ವರ, ಓ ಪ್ರಾಣೇಶ್ವರಿ, ಯಾರೊಡನೆ ಪಂಥವನ್ನು ತೊಟ್ಟು ಹೋಗಿ ಪರಶುರಾಮನೊಡನೆ ಪಂಥ ತೊಂಟು ಒಂದೆಂದರೆ ಪರಶುರಾಮನನ್ನು ಗೆಲ್ಲುವುದೆಂದರೆ ಅಷ್ಟೊಂದು ಸುಲಭವೆಂದುಕೊಂಡಿರುವೆ ಏನು? ಅದು ಯಾತಕ್ಕೆ ಸುಲಭ ಅಲ್ಲ ಸುಂದರಿ? ಕಾಂತ ಅಂತೆ ಸಾಕ್ಷಾತ್ ದೇವತನ ಸ್ವರೂಪ ಆ ಪರಶುರಾಮನು. ನಾನು ದತ್ತಾತ್ಯ ಮಾಮುನಿಗಳಲ್ಲಿ ವಿದ್ಯಾವಾದ ಮಾಡಿದ ಕಾರ್ತವ್ಯರಾಜನೆಂದು ತಿಳಿಯಲು ನಿನಗೆ ಕಾಂತ ಕೇಳುವೆನು ಕೇಳು. ಸ್ಥಾನವಾಗಿಯೋ ಬಾರು ಬಾರು ಎನ್ನಾಯ ಪ್ರಿಯ ಸಖಬ, ಎನ್ನ ಮಾತನು ಲಾಲಿಸಿ ಕೇಳು ನೀನು ಬಾ, ಎನ್ನ ಮಾತು ಕೇಳು ನೀನು, ಬೇಡುವೇನು ನಿನ್ನ ನಾನು ಎಂದು. ಬಾರು ಬಾರು ಎನ್ನಾಯ ಪ್ರೇಮ ಸಖಬ. ನೀ ನನ್ನ ಪ್ರೀತಿ ಪತಿಯೋ, ನಾನೆನ್ನ ಪ್ರೇಮ ಸತಿಯೋ, ನಿನ್ನಯ ಪಯಾಣ ಹೋಗಿರಲು ಕೇಳುವೆ ನಿನ್ನ ನಾನೆಂದು. ನಿನ್ನ ನಾನೆಂದು, ನಿನ್ನ ಮಾತು ಕೇಳು ಕೇಳು ನೀನು. ಬಾರು ಬಾರು ಎನ್ನಾಯ ಪ್ರೇಮ ಸಖಬ, ಬೇಡುವೇನು ನಿನ್ನಲ್ಲಿ ನಾನು ಈಗ ಬಾ. ಅಹೋ ಕೃತವೀರನ ಪುತ್ರನಾದ ಎನ್ನ ಕಾಂತ, ಎನ್ನ ಕಾಂತೆ ಪರಶುರಾಮನು ಕೂಡ ಪಂಥವನ್ನು ಕೊಟ್ಟು ಹೋಗುವೆನೆಂದು ಹೇಳಿದೆಯಲ್ಲ, ಸರ್ವತ ನಾನು ನಿನ್ನ ಮಾತನ್ನು ಒಪ್ಪಲಾರೆನು. ಕಾಂತ, ಕಾಂತೆ ಸಾಕ್ಷಾತ್ ದೇವತನ ಸ್ವರೂಪನಾದ ಪರಶುರಾಮನನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ ರಮಣ, ಸದ್ಗುಣ ಬರಣ. ಹೇ ಪಟ್ಟದ ವರ್ತನೆಯಾದ ಸುರೇಖ, ಹೇ ವರ್ತನೆ ಆ ಪರಶುರಾಮನ ಗುಣಗಾನ ಮಾಡಲಿಕ್ಕೆ ನಿನ್ನನ್ನು ನಾನು ಕಳಿಸಿಲ್ಲ. ಚಂದ್ರ ವಂಶದಲ್ಲಿ ಹುಟ್ಟಿದ ಈ ಕಲಿ ಸೂರ್ಯ ಕಾರ್ತವ್ಯರಾಜನಿಗೆ ಅರಣ್ಯದಲ್ಲಿರೋ ಪರಶುರಾಮನೆಂಬ ಬ್ರಾಹ್ಮಣನು ನಮ್ಮ ಜಯಿಸುವ ಸುರೇಖ ಇಂಥ ಸಮರದಲ್ಲಿ ನಾನು ಅವನನ್ನು ಸರಿಯಬಡಿದ್ದರೆ ಕುಸ್ತಿ ಏನು ಸಾರ್ಥಕ? ಪ್ರಿಯಾ, ಕಾಂತ ಕಾಂತೆ ಯಾರ ಒಡನೆ ಯುದ್ಧಕ್ಕೆ ಹೋಗುವೆ? ಪರಶುರಾಮನೊಡನೆ ಯುದ್ಧಕ್ಕೆ ಹೊಂದಿನ ಸುಂದರಿ. ರಾಮನೊಡನೆ ಯುದ್ಧಕ್ಕೆ ಹೋಗುವೆ ಸುಂದರಿ, ಅವನು ಸಾಮಾನ್ಯದವನೇ? ನಾನೇನು ಸಾಮಾನ್ಯದವನು ಸುಂದರಿ. ಕಾಂತ, ಕಾಂತೆ ಹಾಗಾದರೆ ಹೇಳುವೆನು ಕೇಳು. ಅದೇನು ಸಂಸ್ಕಾರವಾಗಿಲ್ಲ. ಕೃತವೀರನ ಪ್ರೀತಿಯ ಕಾಂತ
ಕಾಂತ ಕಾಂತೆ ಹೇಳುವುದನ್ನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಯೌವನದಲ್ಲಿ ಸುರಿತ ಆನಂದ ಪಡೆಯಬೇಕು, ಮುಪ್ಪಿನ ಕಾಲದಲ್ಲಿ ಶಿವಲೋಕ ಸಾಂಗನಾಗಿ ಶಿವಪಾರಾಯಣ ಮಾಡಬೇಕು. ನಲ್ಲ ಅದನ್ನು ಬಿಟ್ಟು ಪರಶುರಾಮನೊಡನೆ ಯುದ್ಧಕ್ಕೆ ಹೋಗುವುದೆಂದು ಹೇಳಿದೆಯಲ್ಲ, ಅದು ಯಾತಕ್ಕೆ ತರವಲ್ಲ ಸುಂದರಿ. ಇದು ಮಾತ್ರ ನನ್ನ ಮನಸ್ಸಿಗೆ ಒಪ್ಪುವುದಿಲ್ಲಲ್ಲ. ಅದು ಯಾತಕ್ಕೆ ಒಪ್ಪುವುದಿಲ್ಲ ಸುಂದರಿ ಅಂತ ಕಾಂತೆ. ಸುಮ್ಮನೆ ಸತಿಮಣಿಗಳಾದ ಮಾತನ್ನು ಕೇಳು, ಯುದ್ಧದ ಹಾಸ್ಯದ ಮರೆ ಮಾಡು. ನನ್ನ ಬುದ್ಧಿ ಸಂಪನ್ನ. ಹೇಳಲ್ಲೇ ನಲ್ಲ ನೀನು ಎಷ್ಟು ಹೇಳಿದರೂ ನಿನ್ನ ಮಾತು ನಾನು ಕೇಳುವುದಿಲ್ಲ. ಈ ನಿನ್ನ ಕಾಂತನಾದ ಕಾರ್ತವೀರಾರ್ಜುನನು ಸಾಮಾನ್ಯದವನಲ್ಲ. ಸಾಮಾನ್ಯದವನಲ್ಲವೆಂದೇ ಇಬ್ಬರನ್ನು ಕಟ್ಟಿಕೊಂಡೆ. ಪರಶುರಾಮನೊಡನೆ ಯುದ್ಧ ಮಾಡಕ್ಕೆ ಹೋಗುವುದು ಬಿಡುವುದಿಲ್ಲ ಚಂದ್ರಿಕಾ. ನೀವೆಷ್ಟೇ ಹೇಳಿದರೂ ಅಹೋ ಪ್ರಿಯ, ಏತಕ್ಕೆ ಇಷ್ಟೊಂದು ಹಠ ಮಾಡುತ್ತಿರುವೆ? ನಾನು ಪರಶುರಾಮನೊಡನೆ ಯುದ್ಧ ಮಾಡುತ್ತೇನೆ. ಅದೇ ಏತಕ್ಕೆ ಹಠ ಮಾಡುತ್ತಿರುವೆ ಎಂದು ಕೇಳಿದೆ. ಯುದ್ಧ ಹೋಗುವುದು ಹಠ ಮಾಡ್ತೇನೆ ಸುಂದರಿ. ಕಾಂತ, ಕಾಂತೆ ಇಬ್ಬರನ್ನು ಕಟ್ಟಿಕೊಂಡಿರುವೆ, ಉಲ್ಲಾಸದಿಂದ ಇರು. ಇಬ್ಬರನ್ನು ಕಟ್ಟಿಕೊಂಡು ಉಲ್ಲಾಸದಿಂದಿರುವುದಕ್ಕೆ ಬಂದಿಲ್ಲ. ನಾನು ಪರಶುರಾಮನೊಡನೆ ಯುದ್ಧ ಮಾಡಕ್ಕೆ ಬಂದಿರುವೆನು ಕಾಂತೆ. ಹಾಗಾದ್ರೆ ನಮ್ಮಿಬ್ಬರನ್ನ ಏತಕ್ಕೆ ಕಟ್ಟಿಕೊಳ್ಳಿ? ಪರಶುರಾಮನೊಡನೆ ಯುದ್ಧ ಮಾಡಿ ಗೆದ್ದ ಬಂದ ಮೇಲೆ ನಿಮ್ಮೊಡನೆ ಸರಸ ಸಲ್ಲಾಪ ಆಡುವೆನು ಸುಂದರಿ. ಕಾಂತೆ ಯುದ್ಧ ಮಾಡಿ ಬಂದ ನಂತರವೇ ನಮ್ಮಿಬ್ಬರನ್ನ ಮದುವೆ ಆಗಬೇಕಾಗಿತ್ತು. ಇವಾಗ ಏತಕ್ಕಾದೆ? ಪರಶುರಾಮನೊಡನೆ ನಾನು ಯುದ್ಧ ಮಾಡಕ್ಕೆ ಹೋಗಲಿದ್ದರೆ ಈ ಜಗದ ಜನರು ನನ್ನನ್ನು ರಣವೇಡಿ ಎಂದು ತಿಳಿದುಕೊಂಡಿರುತ್ತಾರೆ. ಮಿಲನ